ನೋಡೋಣ. ಮೆರವಣಿಗೆಯಲ್ಲಿ ಭಾಗಿಯಾದಂತಹ ಸರ್ಕಾರಿ ಶಿಕ್ಷಕರಿಗೆ ಶಾಕ್ ಎದುರಾಗಿದೆ. ಯಾದಗಿರಿಯ ಇಬ್ಬರು ಸರ್ಕಾರಿ ಶಾಲೆ ಶಿಕ್ಷಕರು ಅಮಾನತಾಗಿರುವಂತದ್ದು. ಅಣ್ಣಾ ಸಾಹೇಬ್ ದೇಶಮುಖ್ ಹಾಗೂ ಗುರುರಾಜ್ ಜೋಶಿ ಸಸ್ಪೆಂಡ್ ಮಾಡಲಾಗಿದೆ. ಕುಪ್ಪಿಯ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ಅಣ್ಣಾ ಸಾಹೇಬ್ ದೇಶಮುಖ್ ಹಾಗೂ ಹುಣಸಗಿಯ ಬಾಲಕಿಯ ಪ್ರೌಢಶಾಲೆ ಶಿಕ್ಷಕ ಗುರುರಾಜ್ ಜೋಶಿ ಈ ಇಬ್ಬರು ಶಿಕ್ಷಕರನ್ನ ಇದೀಗ ಅಮಾನತು ಮಾಡಲಾಗಿದೆ. ಆಗಸ್ಟ್ 12ರಂದು ತಾಳಿಕೋಟೆಯಲ್ಲಿ ನಡೆದಿರತಕ್ಕಂತಹ ಆರ್ಎಸ್ಎಸ್ ಒಂದು ಮೆರವಣಿಗೆಯಲ್ಲಿ ಈ ಇಬ್ಬರೂ ಶಿಕ್ಷಕರು ಗುರುತಿಸಿಕೊಂಡಿದ್ರು. ಆರ್ಎಸ್ಎಸ್ ಮೆರವಣಿಗೆಯಲ್ಲಿ ಭಾಗಿಯಾದಂತಹ ಸರ್ಕಾರಿ ಇಬ್ಬರು ಶಿಕ್ಷಕರಿಗೆ ಇದೀಗ ಶಾಕ್ ಎದುರಾಗಿದೆ. ಯಾದಗಿರಿಯ ಇಬ್ಬರು ಸರ್ಕಾರಿ ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇಬ್ಬರು ಶಿಕ್ಷಕರಾದಂತಹ ಅಣ್ಣಾ ಸಾಹೇಬ್ ದೇಶಮುಖ್ ಹಾಗೂ ಗುರುರಾಜ್ ಜೋಶಿ ಈ ಇಬ್ಬರು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಒಂದು ಆರ್ಎಸ್ಎಸ್ ನ ಒಂದು ಮೆರವಣಿಗೆಯಲ್ಲಿ ಕೇವಲ ಭಾಗಿಯಾಗಿರತಕ್ಕಂತಹ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಸರಿ ಅನ್ನೋದಾದ್ರೆ ಯಾವೆಲ್ಲ ಕಾರಣಕ್ಕಾಗಿ ಅವರನ್ನ ಅಮಾನತು ಮಾಡಲಾಗಿದೆ? ಆ ಶಿಕ್ಷಕರಿಂದ ಏನಾದರೂ ಪ್ರತಿಕ್ರಿಯೆ ಸಿಗ್ತಾ ಇದೆಯಾ? ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ? ವೀರೇಶ್, ಕಳೆದ ವರ್ಷ ಅಂದ್ರೆ ಏನು ಆರ್ಎಸ್ಎಸ್ ನ ಸಂಘ ಶತಾಬ್ದಿ ವರ್ಷಾಚರಣೆಯಲ್ಲೇನು ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಇಬ್ಬರು ಸರ್ಕಾರಿ ಶಾಲೆ ಶಿಕ್ಷಕರನ್ನ ಈಗಾಗಲೇ ಯಾದಗಿರಿ ಜಿಲ್ಲೆಯ ಶಿಕ್ಷಣಾಧಿಕಾರಿ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಕಳೆದ ವರ್ಷ ಆಗಸ್ಟ್ ನಲ್ಲಿ ಏನು ಹುಣಸಗಿ ತಾಲೂಕಿನ ಒಂದು ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ದೇಶಮುಖ್ ಜೊತೆಗೆ ತುರುಪುರದ ಶಾಲೆಯೊಂದರ ಶಿಕ್ಷಕ ಗುರುರಾಜ್ ಜೋಶಿ ಇಬ್ಬರು ಕೂಡ ಏನು ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಏನೋ ಒಂದು ಸಂಘದ ವೇಷವನ್ನ ಧರಿಸಿ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದು. ಈ ಒಂದು ಕಾರಣಕ್ಕಾಗಿ ಇವರನ್ನ ಇವತ್ತು ಏನು ಯಾದಗಿರಿ ಡಿಡಿಪಿ ಅವರು ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಅದೇ ಒಂದು ಭಾಗದಲ್ಲಿ ಸಾಕಷ್ಟು ಈ ಆರ್ಎಸ್ಎಸ್ ನ ಪಥಸಂಚಲನವನ್ನು ನಡೆಯಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿ ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಕೂಡ ಎದುರಾಗಿರ್ತಕ್ಕಂಥ ಯಾದಗಿರಿ ಪಕ್ಕದ ಕ್ಷೇತ್ರವಾಗಿರ್ತಕ್ಕಂಥ ಅಂದ್ರೆ ಏನು ಖರ್ಗೆ ಅವರ ಕರ್ಮಭೂಮಿ ಆಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನಲ್ಲೂ ಕೂಡ ಏನು ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಒಂದು ನಿರ್ಬಂಧವನ್ನು ಹೇರಬೇಕು ಅಂತ ಒಂದು ಒತ್ತಡ ಕೂಡ ಬಂದಿದ್ದೀಯ. ಚಿತ್ತಾಪುರದಲ್ಲೂ ಕೂಡ ಆರ್ಎಸ್ಎಸ್ ನ ಪಥಸಂಚಲನ ನಡೆಯಬಾರದು ಅನ್ನುವಂತ ಒಂದು ಚರ್ಚೆ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಇದೆಲ್ಲ ಬೆಳವಣಿಗೆ ನಡುವೆ ಕೂಡ ಏನು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿರ್ತಕ್ಕಂಥ ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಈ ಇಬ್ಬರು ಶಿಕ್ಷಕರು ಏನು ಹೋಗಿ ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಆದ್ರೆ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಡಿಡಿಪಿ ಅವರನ್ನ ಅಮಾನತು ಮಾಡಿರ್ತಕ್ಕಂಥ ಸದ್ಯ ಅಮಾನತು ಮಾಡಿರೋ ಸದ್ಯ ಸಾಕಷ್ಟು ಚರ್ಚೆಯು ಕೂಡ ಗ್ರಾಸವಾಗ್ತಾ ಇರತಕ್ಕಂಥದ್ದು. ವೀರೇಶ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.